ಅಯ್ಯೋ ಅಯ್ಯೋ ಅಯ್ಯಯ್ಯೋ ಸಿ ಎಸ್ ಕೆ ಹಿಂಗೆ ಆಗಬಾರ್ದಾಗಿತ್ತು. ಸಿ ಎಸ್ ಕೆ ಟೀಮ್ನ ಆಡ್ಕೊತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಹಾನೆಸ್ಟಾಗಿ ಹೇಳ್ತಿದ್ದೀನಿ, ಎದೆಯಿಂದ ಹೇಳ್ತಾ ಇದ್ದೀನಿ, ಸಿ ಎಸ್ ಕೆ ಹಿಂಗೆ ಆಗಬಾರ್ದಾಗಿತ್ತು ಗುರು. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 5ನೇ ತಾರೀಕು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ MSDನ. ಬಟ್ ಅನ್ಫಾರ್ಚುನೇಟ್ಲಿ MS ಧೋನಿ ಅವರಿಗೆ ಸ್ವಲ್ಪ ನಿಗಲ್ಲಾಗಿದೆಯಂತೆ. ಆದ್ದರಿಂದ ಅವರು ರೂಲ್ಡ್ ಔಟ್ ಆಗಿಬಿಟ್ಟಿದ್ದಾರಂತೆ ಸಿ ಎಸ್ ಕೆಗೆ ಅಂತ. ಇದು ನಾನು ಹೇಳ್ತಾ ಇಲ್ಲ, ಸಿ ಎಸ್ ಕೆ ಅವರೇ ಅಫಿಷಿಯಲ್ ಕನ್ಫರ್ಮೇಷನ್ನ ಕೊಟ್ಬಿಟ್ಟಿದ್ದಾರೆ. ಸಿ ಎಸ್ ಕೆನೇ ಪೋಸ್ಟರ್ ಹಾಕ್ಬಿಟ್ಟಿದ್ದಾರೆ, MS ಧೋನಿ ಅವರು ಅನ್ಅವೈಲೇಬಲ್ ಅಂತ. ಪಾಪ ಅಂತ ಅನಿಸುತ್ತೆ ಗುರು. ನೋಡಿ, ಫಿಟ್ನೆಸ್ ಅನ್ನೋದು ಎಷ್ಟು ಮುಖ್ಯ ಅಂತ ನೋಡಿ. ಏಜ್ ಆದ ನಂತರ ಆಫ್ಟರ್ ಸರ್ಟನ್ ಏಜ್ ಅವ್ರು ಹೇಳಿದ್ದಾರೆ, MS ಧೋನಿ ಅವರು ಹೇಳಿದ್ದಾರೆ, ಆಫ್ಟರ್ ಸರ್ಟನ್ ಏಜ್ ನಮಗೆ ಹೆಂಗಾಗುತ್ತೆ ಅಂತಂದರೆ ಅದು ಮೇಲೆ ಹೋಗ್ತಿರಲ್ಲ, ಕೆಳಗಡೆ ಬರ್ತಾ ಇರುತ್ತೆ. ನಾವು ಎಷ್ಟೇ ಪ್ರಯತ್ನ ಆಗಿದ್ರು ಕೂಡ ಮೇಲೆ ಹೋಗ್ತಾ ಇರಲ್ಲ, ಕೆಳಗಡೆ ಬರ್ತಾ ಇರುತ್ತೆ. ಅದು ಪರ್ಫಾರ್ಮೆನ್ಸ್ ವಿಚಾರದಲ್ಲೇ ಆಗಿರಲಿ, ಸ್ಟ್ರೆಂತ್ ವಿಚಾರದಲ್ಲೇ ಆಗಿರಲಿ, ಎಲ್ಲ ವಿಚಾರದಲ್ಲೂ ಆಗಿರಲಿ. ನಾನು ಆಡೋದಕ್ಕೆ ಇಷ್ಟ ಸಿಕ್ಕಾಪಟ್ಟೆ, ಆಡೋದಕ್ಕೆ ಇಷ್ಟ ಸಿಕ್ಕಾಪಟ್ಟೆ ಇಷ್ಟ ನನಗೆ ಆಡೋದಕ್ಕೆ. ಬಟ್ ಏಜ್ ಕೇಳಬೇಕಲ್ಲ, ಬಾಡಿ ರೆಸ್ಪಾಂಡ್ ಮಾಡಬೇಕಲ್ಲ. ಇದು ನಾನಲ್ಲ, MS ಧೋನಿ ಅವ್ರನ್ನೇ ಹೇಳಿದರು ಸಿ ಎಸ್ ಕೆ ರೋರ್ ಇವೆಂಟಲ್ಲಿ. ಬಾಡಿ ರೆಸ್ಪಾಂಡ್ ಮಾಡಬೇಕಲ್ಲ ಪಾಚಿನ. 10 ವರ್ಷ ಆಡಬೇಕು ಅಂತ ಹೇಳ್ತಾ ಇದ್ರು ಯಾರೋ ಒಬ್ರು ಆ್ಯಕ್ಟರ್ ಬಂದ್ಬಿಟ್ಟು. ನೆಕ್ಸ್ಟ್ 10 ವರ್ಷ ಆಡ್ರಿ ನೀವು 60 ವರ್ಷ ಆಗೋವರೆಗೂ ಆಡ್ಬಿಡ್ರಿ ನೀವು, ನಮಗೇನು ಬೇಜಾರಿಲ್ಲ ಅಂತ ಹೇಳ್ತಿದ್ರು. ಬಾಡಿ ರೆಸ್ಪಾಂಡ್ ಮಾಡಬೇಕಲ್ಲ ಚಿನ್ನ. ನಾನೇನು ಆಡೋದಕ್ಕೆ ರೆಡಿ, ಟ್ರೈ ಮಾಡ್ತೀನಿ ಅಂತ ಕೂಡ ಹೇಳಿದರು. ಬಟ್ ನೋಡಿ, ಈ ಒಂದು ಏಜಲ್ಲೂ ಕೂಡ ಬಂದ್ಬಿಟ್ಟು MS ಧೋನಿ ಅವರು ಫ್ಯಾನ್ಸ್ಗೋಸ್ಕರ ಎಂಟರ್ಟೈನ್ ಮಾಡಬೇಕು ಅಂತ ಸಿ ಎಸ್ ಕೆ ಫ್ಯಾನ್ಸ್, ಜಸ್ಟ್ ಬಿಕಾಸ್ ಫ್ಯಾನ್ಸ್, ಬೇರೆ ಯಾರಿಗೋಸ್ಕರ ಮಾಡ್ತಾ ಇಲ್ಲ ಗುರು, ಫ್ಯಾನ್ಸ್ಗೋಸ್ಕರ ಒಂದು ಹಾರ್ಡ್ ಕೋರ್ ಫ್ಯಾನ್ಸ್ಗಳು ಸಿ ಎಸ್ ಕೆಗೂ ಕೂಡ ಇದ್ದಾರೆ. ನಾನು ಸುಳ್ಳು ಹೇಳೋದಿಲ್ಲ, ಇದ್ದಾರೆ. ಏನು RCBಗೂ ಇದ್ದಾರೆ, ಸಿ ಎಸ್ ಕೆ ಕೂಡ ಇದ್ದಾರೆ, ಮುಂಬೈಗೂ ಕೂಡ ಇದ್ದಾರೆ. ಸೊ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನಾನು ಇವಾಗ ಸಿ ಎಸ್ ಕೆ ಫ್ಯಾನ್ಸೇ ಇಲ್ಲ ಅಂತ ಅಂದ್ಬಿಟ್ರೆ ಸುಳ್ಳಾಗೋದಿಲ್ವಾ? ಹೌದು, ಫ್ಯಾನ್ಸ್ಗೋಸ್ಕರನೇ MS ಧೋನಿ ಅವರು ಇಷ್ಟು ವರ್ಷ ಆಡ್ತಾ ಇರೋದು. ಸೊ ಇವಾಗ ನೋಡಿ ಏನಾಗಿದೆ ಅಂತ, ಅವರಿಗೆ ಕಾಲ್ಫ್ ಮಸಲ್ ಸ್ವಲ್ಪ ಸ್ಟ್ರೈನ್ ಆಗಿದೆಯಂತೆ. ಸೊ ಕಾಫ್ ಮಸಲ್ ಅಂದರೆ ಕಾಲು ಬರುತ್ತಲ್ಲಪ್ಪ ಕೆಳಗಡೆ ಬಾಟಮಲ್ಲಿ ಹಿಂದೆಗಡೆ, ಸೊ ಆ ಮಸಲ್ ಸ್ಟ್ರೈನ್ ಆಗಿದೆಯಂತೆ. ಆದ್ದರಿಂದ ಅವರು 2 ವಾರ ಲೈಕ್ಲಿ ಟು ಮಿಸ್ IPL ಅಂತ ಅವ್ರ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ 2 ವಾರ ಅಂತ ಬಂದಾಗ ಆಲ್ಮೋಸ್ಟ್ ಒಂದು 3-4 ಮ್ಯಾಚ್ ಅಂತೂ ಮಿಸ್ ಮಾಡ್ಕೊಳ್ಳುವಂಥ ಪಾಸಿಬಿಲಿಟಿ ಕಾಣಿಸ್ತಾ ಇದೆ MS ಧೋನಿ ಅವರು. MS ಧೋನಿ ಅವರ ಆಬ್ಸೆನ್ಸಲ್ಲಿ ಯಾರು ಅವರ ಸ್ಥಾನನ ಫಿಟ್ ಇನ್ ಮಾಡ್ತಾರೆ 11ನಲ್ಲಿ ಅಂತ ನೋಡ್ತು ಅಂತ ಅಂದರೆ ಈ ಸೀಸನು MS ಧೋನಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗೂ ಕೂಡ ಆಡ್ಬೋದು, ಜೊತೆಗೆ ನಾರ್ಮಲ್ ಪ್ಲೇಯರ್ ಆಗಿ ಕೂಡ ಆಡ್ಬೋದು, 11ನಲ್ಲಿ ಇರುವಂಥ ಪ್ಲೇಯರ್ ಕೂಡ ಆಗ್ಬೋದು, ಹೆಂಗೆ ಬೇಕಾದರೂ ಆಡ್ಬೋದು. ಆ ಥರ ಹೇಳಿದರು ಕಾಶಿ ವಿಶ್ವನಾಥ್ ಅವರು. ನಾವು ಕ್ಲಾರಿಟಿ ಕೊಡೋದಕ್ಕಾಗೋದಿಲ್ಲ, ಹೆಂಗೆ ಬೇಕಾದ್ರೂ ಆಡ್ಬೋದು, ಅದು ಅವರ ಇಷ್ಟ ಅಂತ ಹೇಳಿದರು. ಸೊ ಇವಾಗ ಆಗಿರುವಂಥ ಡೆವಲಪ್ಮೆಂಟ್ಗಳೆಲ್ಲ ನೋಡ್ತು ಅಂತಂದರೆ ರೀಸೆಂಟಾಗಿ ಆಗಿರುವಂಥ ಇಂಜುರಿ ಎಲ್ಲ ಗಮನಿಸ್ತು ಅಂತಂದರೆ MS ಧೋನಿ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆದರೂ ಬರ್ತಾರಾ ಫ್ಯೂಚರಲ್ಲಿ? ಇವಾಗ ನೋಡಿ, ಸಂಜು ಸ್ಯಾಮ್ಸನು ಅವ್ರ ಜಾಗದಲ್ಲಿ ವಿಕೆಟ್ ಕೀಪಿಂಗ್ನ ನಿಭಾಯಿಸಬೇಕು. ಇವಾಗ 4 ಮ್ಯಾಚ್ ಮಿಸ್ ಆದರೂ MS ಧೋನಿ ಅಂತಂದರೆ 4 ಮ್ಯಾಚ್ ವಿಕೆಟ್ ಕೀಪಿಂಗ್ನ ಅಲ್ಲಿ ಸಂಜು ಸ್ಯಾಮ್ಸನ್ ಮಾಡಬೇಕಾಗುತ್ತೆ. ಆಲ್ ಆಫ್ ಎ ಸಡನ್ MS ಧೋನಿ ಬಂದ್ಬಿಟ್ಟು ಅವರಿಂದ ವಿಕೆಟ್ ಕೀಪಿಂಗ್ ಗ್ಲೌಸ್ನ ಕಿತ್ಕೊಂಡೇ ನಾನು ವಿಕೆಟ್ ಕೀಪಿಂಗ್ ಮಾಡ್ತೀನಿ ಗುರು ಅಂತ ಹೇಳ್ತು ಅಂತಂದರೆ ಅದು ಚೆನ್ನಾಗಿರೋದಿಲ್ಲ ಅಂತ ಅನಿಸ್ಬೋದು. ಬಟ್ ಸಿ ಎಸ್ ಕೆ ಫ್ಯಾನ್ಸ್ಗಳು ಆಬ್ವಿಯಸ್ಲಿ IPL ಕ್ರಿಕೆಟಿಂಗ್ ಫ್ಯಾನ್ಸ್ಗಳಂತೂ ಅಕ್ಸೆಪ್ಟ್ ಮಾಡ್ತಾರೆ. MS ಧೋನಿ ಬಂದರು ಅಂದರೆ ಸಂಜು ಸ್ಯಾಮ್ಸನ್ ಸೈಡಿಗೆ ನಿಂತ್ಕೊಳ್ಳಪ್ಪ, MS ಧೋನಿ ಮುಂದೆ ಏನೂ ಇಲ್ಲ ಅಂತ. ಬಟ್ ಆದ್ರೂ ಇವಾಗ ನೋಡಿ, ಇವರು ಕಾರ್ತಿಕ್ ಶರ್ಮಾ ಅವರು ಇದ್ದಾರೆ. ಸೊ ಕಾರ್ತಿಕ್ ಶರ್ಮಾಗೆ ಇಲ್ಲಿ ಆಪರ್ಚುನಿಟಿ ಓಪನ್ ಅಪ್ ಆಗುತ್ತೆ ಅಂತ ಅನ್ನಿಸ್ತೆ. ಸಿಕ್ಕಾಪಟ್ಟೆ ಹೆವಿ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡು, ಆಲ್ಮೋಸ್ಟ್ ಎಷ್ಟು 14 ಕೋಟಿಯನ್ನು ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಕಾರ್ತಿಕ್ ಶರ್ಮಾಗೆ. ಸೊ ಇವರಿತ್ತು ಅಂತಂದರೆ ಅವ್ರಿಗೆ ಅವಕಾಶ ಸಿಗುವಂಥ ಚಾನ್ಸಸ್ ಏನಿತ್ತು ಅಷ್ಟನ್ನಾಗಿ ಇರಲಿಲ್ಲ. ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂಥ ಚಾನ್ಸ್ ಇತ್ತು. ಸೊ ಆದ್ದರಿಂದ ಇಲ್ಲಿ ಇವರು ಆಬ್ಸೆಂಟ್ ಆಗೋದ್ರಿಂದ ಅವ್ರಿಗೆ ಆಪ್ಷನ್ ಓಪನ್ ಅಪ್ ಆಗುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ಉರ್ವಿಲ್ ಪಟೇಲ್ ಕೂಡ ಓಪನ್ ಅಪ್ ಆಗುತ್ತೆ. ಸೊ ಇಬ್ಬರು ಕೂಡ ಆಡ್ಬೋದು. ಕಾರ್ತಿಕ್ ಶರ್ಮಾರು ಕೂಡ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರೋದ್ರಿಂದ ವಿಕೆಟ್ ಕೀಪರ್ ಬ್ಯಾಟರ್ನ ರಿಪ್ಲೇಸ್ಮೆಂಟ್ ಅಂತೂ ಆಗುತ್ತೆ. ಬಟ್ ಸಂಜು ಸ್ಯಾಮ್ಸನ್ ಕೈಲಿ ಗ್ಲೌಸ್ ಹೋಗುತ್ತೆ, ಬೇರೆ ಏನೂ ಆಗೋದಿಲ್ಲ ಮಗ. ಸೊ ಎಕ್ಸ್ಪೆಕ್ಟೇಷನ್ ಇದೆ MS ಧೋನಿ ಅವರು ರಿಟರ್ನ್ ಆಗ್ತಾರೆ ಅಂತ. ಬಟ್ ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ರಿಟರ್ನ್ ಆಗ್ತಾರಾ ನೋಡಿ. ಇವಾಗ ಸಂಜು ಕೈಲಿ ಗ್ಲೌಸ್ ಹೋಗೋದ್ರಿಂದ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತಂದರೆ, ಜೊತೆಗೆ ಸ್ವಲ್ಪ ಮಟ್ಟಿಗೆ ಲೀಡು ಕೂಡ ಮಾಡಿದ್ದಾರೆ ಬಿಹೈಂಡ್ ದ ವಿಕೆಟ್ಸ್ ಅಂತ. ಅಂದರೆ MS ಧೋನಿ ಅವ್ರಿಗೆ ಯೋಚನೆ ಬರ್ಬೋದು, ನಾನು ಹೋಗ್ಬಿಟ್ಟು ಮಾಡೋವಂಥದ್ದಲ್ಲಿ ಏನೂ ಇಲ್ಲ, ನಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋಣ ಅಂತ ಅವ್ರು ಯೋಚನೆ ಮಾಡಿದ್ರೂ ಮಾಡ್ಬೋದು. ಯಾಕಂದರೆ ಅವರಿಗೆ ಕಾಫ್ ಮಸಲ್ ಸ್ವಲ್ಪ ಸ್ಟ್ರೈನ್ ಬೇರೆ ಆಗಿರೋದ್ರಿಂದ ಇಂಜುರಿಯಿಂದ ವಾಪಸ್ ಬಂತು ಅಂದ್ರೂ ಕೂಡ ಅದೇ 20 ಓವರ್ ಫೀಲ್ಡಿಂಗ್ ಮಾಡಬೇಕಲ್ಲ, ವಿಕೆಟ್ ಕೀಪಿಂಗ್ ಮಾಡಬೇಕಲ್ಲ. ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎನರ್ಜಿ ಗುರು. ಕುತ್ಕೊಂಡು ಎದ್ದಾಳೆಲ್ಲ ಮಾಡಬೇಕಲ್ಲ. ಸೊ ಸ್ಟ್ರೈನ್ ಮಾಡ್ಕೊಳೋದು ಬೇಡ. ವಿಕೆಟ್ ಕೀಪಿಂಗ್ನ ಬೇಕಾದ್ರೆ ಬ್ಯಾಟಿಂಗ್ ಮಾತ್ರ, ವಿಕೆಟ್ ಕೀಪಿಂಗ್ನ ಸಂಜು ಸ್ಯಾಮ್ಸನ್ಗೆ ಬಿಟ್ಕೊಂಡು ಕೊಟ್ಬಿಡೋಣ ಅನ್ನೋ ಥರ ಯೋಚನೆ ಮಾಡಿದ್ರು ಮಾಡ್ಬೋದು. ಸೊ ವೆರಿ ಅನ್ಫಾರ್ಚುನೇಟ್ ಅಂತ ಹೇಳಬೇಕು ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ. ಪಾಪ ಅಂತ ಅನಿಸುತ್ತೆ MS ಧೋನಿ ಅವ್ರಿಗೆ. ಯಾಕಂದರೆ ಸೀಸನ್ ಫುಲ್ಲು ಆಡಬೇಕು ಅಂತಲೇ ಇದ್ದಿದ್ದು MS ಧೋನಿ ಅವರು. ಪಾಪ ಅನ್ಫಾರ್ಚುನೇಟಾಗಿ ಅವರಿಗೆ ಕಾಫ್ ಮಸಲ್ ಸ್ಟ್ರೈನ್ ಆಗಿದೆ. ಸೊ ಏನೋ ಮಾಡೋದಕ್ಕಾಗೋದಿಲ್ಲ. ಅದೇ ಹೇಳೋದಲ್ಲ, ಏಜು ಕೇಳಬೇಕಲ್ಲ ಅಂತ. ಸೊ ನೋಡೋಣ ಯಾವಾಗ ರಿಟರ್ನ್ ಆಗ್ತಾರೆ MS ಧೋನಿ ಅಂತ. ಸಿ ಎಸ್ ಕೆ ಕೊಟ್ಟಿರುವಂಥ ರಿಪೋರ್ಟ್ ಪ್ರಕಾರ ನೋಡ್ಕೊಂಡ್ರೆ 2 ವಾರ ಆಡೋದಕ್ಕಾಗೋದಿಲ್ಲ ಅಂತ ಇದೆ. ಸೊ 3ನೇ ವಾರ ಹೋಪ್ಫುಲಿ ವಾಪಸ್ ಬರುವಂಥ ಚಾನ್ಸ್ ಇದೆ. ಬಂದರೆ ಅದೇ ಡೌಟ್ ಇರೋದು, ಯಾವ ಥರ ಬರ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರಾ ಅಥವಾ ಮೈನ್ ಲೆವೆಲಲ್ಲಿ ಫಿಟ್ ಇನ್ ಆಗೋ ಥರ ಬರ್ತಾರಾ ಅಂತ ನೋಡೋಣ. ನಿಮ್ಮ ಅನಿಸಿಕೆ ಏನಪ್ಪ? ಇವರ ಜಾಗದಲ್ಲಿ ಯಾರು 11ಗೆ ಎಂಟ್ರಿ ಕೊಡ್ಬೋದು? ಆ್ಯಂಡ್
ಇವರು ತಾನಂತೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಯಾರ ಕೈಲೂ ಕೂಡ. MS ಧೋನಿ ಇಸ್ MS ಧೋನಿ ಅಷ್ಟೇ. ಯಾರು ಬರಲ್ಲ, ಅದೇ ಕಾರ್ತಿಕ್ ಶರ್ಮಾ ಇನ್ನಾಗ್ತಾರೆ. ಅವರ ಪರ್ಫಾರ್ಮೆನ್ಸ್ ಮೇಲೆ ಕಣ್ಣಿರುತ್ತೆ ಖಂಡಿತ CSK ಫ್ಯಾನ್ಸ್ಗಳಿಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಅನಿಸ್ತಿದೆ ಕಾಮೆಂಟ್ ಸೆಕ್ಷನ್ ಹಾಕಿ ಆನೆಸ್ಟಾಗಿ. MS ಧೋನಿ ಅವರು ಡ್ರಾಪ್ ಆಗಿರೋವಂಥದ್ದು, ಅಂದರೆ ಇಂಜುರಿ ಆಗ್ಬಿಟ್ಟು ಡ್ರಾಪ್ ಆಗಿರೋವಂಥದ್ದು. ಮತ್ತೆ ಸಿಗುವ.